ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಜಾಗತಿಕ ಭಯೋತ್ಪಾದನೆಯ ವಿರುದ್ಧ ಮಾತನಾಡುವ ಅಮೆರಿಕ ಪಾಕಿಸ್ತಾನದ ಸೇನಾ ಮುಖ್ಯಸ್ಥನಿಗೆ ಅಮೆರಿಕಾದ ನೆಲದಲ್ಲಿ ನಿಂತು ಭಾರತದ ವಿರುದ್ಧ ಮಾತಾಡೋದಕ್ಕೆ, ಭಾರತಕ್ಕೆ ನ್ಯೂಕ್ಲಿಯರ್ ಬೆದರಿಕೆಯನ್ನು ಒಡ್ಡೋದಕ್ಕೆ ಮತ್ತು ಭಾರತದ ಉದ್ಯಮಿಗಳನ್ನು, ಅವರ ಉದ್ಯಮಗಳನ್ನು ನಾಶ ಮಾಡೋ ಬೆದರಿಕೆಯನ್ನು ಒಡ್ಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡೋ ಮೂಲಕ ಭಾರತದ ಜೊತೆಗಿನ ಸಂಬಂಧಗಳಿಗೆ ಕಡೆಮೊಳೆಯನ್ನು ಹೊಡ್ಕೊಂಡಿದೆ. ಇನ್ನು ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅಲ್ಲಿ ಕೂಡ ತನ್ನ ಮದರಸಾ ಛಾಪ್ ಬುದ್ಧಿಯನ್ನೇ ತೋರಿಸಿದ್ದಾನೆ. ಅಷ್ಟೇ ಅಲ್ಲ, ಅಮೆರಿಕಾದಲ್ಲಿ ನಿಂತು ಭಾರತದ ಬಗ್ಗೆ ಮತ್ತು ಪಾಕಿಸ್ತಾನದ ಬಗ್ಗೆ ಕೆಲ ಸತ್ಯಗಳನ್ನು ಕೂಡ ಮುಲ್ಲಾ ಮುನೀರ್ ಹೇಳ್ಕೊಂಡಿದ್ದಾನೆ. ಭಾರತವನ್ನು ಮೆರ್ಸಿಡಿಸ್ ಬೆಂಜ್ಗೆ ಹೋಲಿಕೆ ಮಾಡಿರೋ ಮುಲ್ಲಾ ಪಾಕಿಸ್ತಾನವನ್ನು ಜಲ್ಲಿ ತುಂಬಿದ ಹಳೆ ಲಾರಿ ಅಂತ ಕರೆದಿದ್ದಾನೆ. ಹಾಗೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಕುರಾನ್ ಕತೆ ಮತ್ತು ಅಂಬಾನಿ ಫೋಟೋ ಹಾಕಿಸಿ ತಾನು ಮಾಡಿಸಿದ್ದ ಟ್ವೀಟ್ ಒಂದರ ಬಗ್ಗೆ ಕೂಡ ವಿಶೇಷವಾಗಿ ಹೇಳ್ಕೊಳ್ಳೋ ಮೂಲಕ ಭಾರತದ ಆರ್ಥಿಕತೆಯನ್ನು ನಾಶ ಮಾಡೋ ಬೆದರಿಕೆಯನ್ನು ನೋಡಿದ್ದಾನೆ. ಹಾಗಾದರೆ ಮುನೀರನ ಆ ಭಾಷಣ ಏನು? ಆತ ಅಮೆರಿಕಾದಲ್ಲಿ ನಿಂತು ಭಾರತಕ್ಕೆ ಧಮಕಿ ಕೊಡೋ ಉದ್ದೇಶ ಏನು? ಕುರಾನಿನ ಕಥೆ ಏನು? ಬನ್ನಿ ನೋಡೋಣ. ಗೆಳೆಯರೆ, ಮೊನ್ನೆ ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಮುಲ್ಲಾ ಆಸಿಮ್ ಮುನೀರ್ ಅಮೆರಿಕಾಗೆ ಹೋಗಿದೆ. ಅಲ್ಲಿ ಸೆಂಟ್ ಕಾಮ್ನ ಮುಖ್ಯಸ್ಥ ಕುರಿಲ್ಲಾಗೊಂದು ವಿದಾಯ ಸಮಾರಂಭ ಆಯಿತು. ಹಾಗೆ ಹೊಸ ಮುಖ್ಯಸ್ಥನ ಅಧಿಕಾರ ಸ್ವೀಕಾರ ಸಮಾರಂಭ ಕೂಡ ಇತ್ತು. ಸೆಂಟ್ ಕಾಮ್ ಅಥವಾ ಸೆಂಟ್ರಲ್ ಕಮಾಂಡ್ ಅಂದರೆ ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಭಾಗ. ಗೆಳೆಯರೆ, ನಮ್ಮಲ್ಲಿ ಈಸ್ಟರ್ನ್ ಕಮಾಂಡ್, ವೆಸ್ಟರ್ನ್ ಕಮಾಂಡ್ ಅಂತ ದೇಶದ ನಾನಾ ಭಾಗಗಳಲ್ಲಿ ಒಂದೊಂದು ಸೇನಾಪಡೆ ಅಥವಾ ಕಮಾಂಡ್ ಇರೋ ಹಾಗೆ ಅಮೆರಿಕ ಜಗತ್ತಿನಾದ್ಯಂತ ಒಂದಷ್ಟು ಸೇನಾಪಡೆಗಳನ್ನಿಟ್ಟಿದೆ. ಪೆಸಿಫಿಕ್ ಸಾಗರದಲ್ಲಿರೋ ಸೇನೆಯನ್ನು ಇಂಡೋ ಪೆಸಿಫಿಕ್ ಕಮಾಂಡ್ ಅಂತ ಕರೀತಾರೆ. ಹಾಗೆ ಸೆಂಟ್ರಲ್ ಕಮಾಂಡ್ ಅಂತ ಕೂಡ ಒಂದಿದೆ. ಇದು ಸೆಂಟ್ರಲ್ ಏಷ್ಯಾ, ಸೌತ್ ಏಷ್ಯಾದ ಒಂದಷ್ಟು ಪ್ರದೇಶಗಳನ್ನು ನೋಡುತ್ತೆ. ಪಾಕಿಸ್ತಾನ ಸೇರಿದಂತೆ ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇರೋ ಎಲ್ಲ ದೇಶಗಳು ಸೆಂಟ್ರಲ್ ಕಮಾಂಡ್ನ ನೆರಳಲ್ಲಿ ಬರ್ತವೆ. ಈ ಹಿಂದೆ ಸೆಂಟ್ರಲ್ ಕಮಾಂಡ್ ಮುಖ್ಯಸ್ಥನಾಗಿ ಜನರಲ್ ಮೈಕಲ್ ಕುರೆಲ್ಲಾ ಇದ್ರು. ಈತ ಪಾಕಿಸ್ತಾನವನ್ನು ಫೆನಾಮಿನಲ್ ಪಾರ್ಟ್ನರ್ ಅಂತ ಕರೆದ. ಅದಕ್ಕೆ ಪಾಕಿಸ್ತಾನ ಈತನಿಗೊಂದು ಹಲಾಲೆ ಪಾಕಿಸ್ತಾನ ಅಂತಲೋ ನಿಶಾನ್ಯೆ ಇಮ್ತಿಯಾಜ್ ಅಂತಲೋ ಯಾವುದೋ ಒಂದು ನಾಗರಿಕ ಪ್ರಶಸ್ತಿಯನ್ನು ಕೊಟ್ಟು ಕಳುಹಿಸ್ತು. ಈಗ ಈತನ ಜಾಗಕ್ಕೆ ಹೊಸ ಮುಖ್ಯಸ್ಥನಾಗಿ ಬ್ರಾಡ್ ಕೂಪರ್ ಬಂದಿದ್ದಾರೆ. ಮೊನ್ನೆ ಈ ಹೊಸ ನಾಯಕನಿಗೆ ಸ್ವಾಗತ, ಹಳೆ ಕುರಿಲ್ಲಾಗೆ ವಿದಾಯ ಹೇಳೋ ಕಾರ್ಯಕ್ರಮ ಅಮೆರಿಕಾದಲ್ಲಿತ್ತು. ಅದಕ್ಕೆ ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಕೂಡ ಹೋಗಿದ್ದ. ಸಹಜ ಅಲ್ವಾ? ಸಾಮ್ರಾಟನ ಪಟ್ಟಕ್ಕೆ ಸಾಮಂತರೆಲ್ಲ ಹೋಗಬೇಕಲ್ಲ. ಸೊ ಅಮೆರಿಕಾಗೆ ಹೋದ ಮುನೀರು ಅಲ್ಲಿ ಹಾಗೆ ಜಾಯಿಂಟ್ ಚೀಫ್ ಜನರಲ್ ಡಾನ್ ಕೇನ್ ಅವರನ್ನು ಭೇಟಿ ಮಾಡಿದ್ದಾನೆ. ಸಾಮಾನ್ಯವಾಗಿ ಭಾರತದ ಪ್ರಧಾನಿ ಅಮೆರಿಕಾಗೋ ಅಥವಾ ಬೇರೆ ಯಾವುದೋ ದೇಶಕ್ಕೆ ಹೋದರೆ ಏನು ಮಾಡ್ತಾರೆ? ಅಲ್ಲಿನ ಭಾರತೀಯ ಪ್ರಜೆಗಳನ್ನು ಭೇಟಿ ಮಾಡಿ ಅವರನ್ನು ಉದ್ದೇಶಿಸಿ ಒಂದಷ್ಟು ಮಾತನಾಡಿ ಬರ್ತಾರೆ ಅಲ್ವಾ? ಭಾರತ ಅದನ್ನು ಮಾಡುತ್ತೆ ಅಂದ ಮೇಲೆ ಭಾರತವನ್ನೇ ಎಲ್ಲದರಲ್ಲೂ ಕಾಪಿ ಮಾಡೋ ಪಾಕಿಸ್ತಾನ ಅನ್ನೋದನ್ನು ಮಾಡಬೇಕಲ್ಲ. ಪಾಕಿಸ್ತಾನದಲ್ಲಿ ಪ್ರಧಾನಿ ಅನ್ನೋದು ರಬ್ಬರ್ ಸ್ಟ್ಯಾಂಪು, ಅಲ್ಲಿ ಎಲ್ಲ ನೋಡ್ಕೊಳ್ಳೋದು ಸೇನೆನೇ. ಹೀಗಾಗಿ ಸೇನಾ ಮುಖ್ಯಸ್ಥಾನೇ ಅಲ್ಲಿನ ಅನಿವಾಸಿ ಪಾಕಿಸ್ತಾನಿ ಪ್ರಜೆಗಳನ್ನು ಭೇಟಿ ಮಾಡಿ ಒಂದು ಭಾಷಣ ಹೊಡೆಯೋ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಅಲ್ಲಿನ ಫ್ಲೋರಿಡಾದ ಟ್ಯಾಂಪಾ ಅನ್ನೋ ಕಡೆ ಹೆಚ್ಚು ಪಾಕಿಸ್ತಾನಿ ಪ್ರಜೆಗಳಿದ್ದಾರೆ. ಅಲ್ಲಿ ಮುನೀರನ ಭಾಷಣ. ಸೊ ಪಾಕಿಸ್ತಾನಿಗಳನ್ನು ಉದ್ದೇಶಿಸಿ ಮಾತನಾಡಬೇಕು ಅಂದರೆ ಇನ್ನೇನು ಮಾತಾಡೋದಕ್ಕಾಗತ್ತೆ? ಅವರು ಅಮೆರಿಕಾದಲ್ಲಿದ್ದರು, ಚಂದ್ರಮಂಡಲದಲ್ಲಿದ್ದರು, ಭಾರತವನ್ನು ಬೈಕೊಳ್ಳೋದೇ ಇದ್ರೆ ಅವರಿಗೆ ದಿನ ಕಳೆಯೋದಿಲ್ಲ. ಇನ್ನು ಅಭಿವೃದ್ಧಿ ಬಗ್ಗೆ ಹೇಳೋಣ ಅಂದರೆ ಪಾಕಿಸ್ತಾನದಲ್ಲಿ ಏನು ಅಭಿವೃದ್ಧಿ ಆಗ್ತಾ ಇದೆ? ತಿನ್ನೋದಕ್ಕೆ ಅನ್ನ ಇಲ್ಲ, ಇನ್ನೆಂಥ ಅಭಿವೃದ್ಧಿ? ಹೋಗಲಿ, ವಾಪಸ್ ಬನ್ನಿ ನಮ್ಮ ದೇಶಕ್ಕೆ, ಮತ್ತೆ ದೇಶ ಕಟ್ಟೋಣ ಅಂದರೆ ಅವ್ರು ಯಾರು ಬರೋ ಮೂಡಲ್ಲಂತೂ ಇಲ್ಲ. ಅಲ್ಲಿ ಬದುಕೋದಿಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಅಲ್ವೇ ಅವರೆಲ್ಲ ಪಾಕಿಸ್ತಾನ ಬಿಟ್ಟು ಅಮೆರಿಕಾದಲ್ಲಿ ಸೆಟ್ಲ್ ಆಗಿರೋದು. ಸೊ ಅವ್ರಿಗಿನ್ನೇನು ಹೇಳಬೇಕು? ಭಾರತವನ್ನು ಅವ್ರ ಮುಂದೆ ನಿಂತ್ಕೊಂಡು ಬೈಕೋಬೇಕು. ನಾವು ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ ಅಂತ ಇಲ್ಲದ ಪೌರುಷ ಕೊಚ್ಕೋಬೇಕು. ಸೊ ಮುಲ್ಲಾ ಮುನೀರ್ ಅಲ್ಲೂ ಅದನ್ನೇ ಮಾತಾಡೋದಕ್ಕೆ ಶುರು ಮಾಡ್ದ. ಹಾಗೆ ಮಾತಾಡ್ತಾ ಮಾತಾಡ್ತಾ ಆತನ ಬಾಯಲ್ಲಿ ಕೆಲ ಸತ್ಯಗಳು ಬಂದ್ಬಿಟ್ಟು, ಭಾರತ ಸಿಂಧೂ ನದಿಯ ನೀರನ್ನು ತಡೆದ್ರೆ ನಾವು ಭಾರತದ ಮೇಲೆ ಮಿಸೈಲ್ ದಾಳಿ ಮಾಡ್ತೀವಿ. ನಾವು ಅಂದ್ರೇನು, ನ್ಯೂಕ್ಲಿಯರ್ ಬಾಂಬ್ಗಳನ್ನು ಇಟ್ಕೊಂಡಿರೋ ದೇಶ ನಮ್ಮದು. ನಮಗೆ ತೊಂದರೆ ಆದರೆ ಅರ್ಧ ಜಗತ್ತನ್ನು ನಾಶ ಮಾಡಿನೇ ನಾವು ನಾಶ ಆಗೋದು ಅಂತ ಮುನೀರ್ ಹೇಳ್ದ. ಪಾಪ ಜನ ಚಪ್ಪಾಳೆ ತಟ್ಟಿದ್ರು. ಬೇರೆಯವರನ್ನು ಕೊಲ್ಲೋದಕ್ಕೆ ಮೈಗೆ ಬಾಂಬ್ ಕಟ್ಕೊಳ್ಳೋ ಫಿದಾಯಿನ್ ಮನಸ್ಥಿತಿಯ ಜನ ಇದಕ್ಕಿಂತ ಇನ್ನೇನು ತಾನೇ ಯೋಚನೆ ಮಾಡೋದಕ್ಕೆ ಸಾಧ್ಯ? ನಾವು ಹೋದರೆ ಅರ್ಧ ಜಗತ್ತನ್ನು ನಮ್ಮ ಜೊತೆ ತಗೊಂಡು ಹೋಗ್ತೀವಿ ಅಂತ ಮುನೀರ್ ನೇರವಾಗಿ ಅಮೆರಿಕಾದ ನೆಲದಲ್ಲಿ ನಿಂತು ಭಾರತ ಮತ್ತು ಇಡೀ ಏಷ್ಯಾಗೆ ನ್ಯೂಕ್ಲಿಯರ್ ಧಮಕಿಯನ್ನು ಕೊಟ್ಟುಬಿಟ್ಟ. ಗೆಳೆಯರೆ, ಪಾಕಿಸ್ತಾನದ ಬಳಿ ಇರೋ ನ್ಯೂಕ್ಲಿಯರ್ ಏನು ಅನ್ನೋದು ಭಾರತಕ್ಕೆ ಗೊತ್ತಿಲ್ಲದ್ದೇನಲ್ಲ. ಅವರ ಬಳಿ ಇರೋ ಅಸ್ತ್ರಗಳ ಕೀಲಿ ಅಮೆರಿಕ ಕೈಯಲ್ಲಿದೆ. ಅಷ್ಟೇ ಅಲ್ಲ, ಅವರ ಮಿಸೈಲ್ಗಳು ಅವರ ಗಡಿಯನ್ನು ಕೂಡ ದಾಟೋದಿಲ್ಲ ಅನ್ನೋದನ್ನ ಅಲ್ಲಿನ ಜನಾನೇ ಮೊನ್ನೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ನೋಡಿದ್ದಾರೆ. ಇನ್ನು ಅಮೆರಿಕಾದ F-16 ಯುದ್ಧ ವಿಮಾನಗಳನ್ನು ಎಷ್ಟು ಹೊಡೆದು ಹಾಕಿದ್ವಿ, ಹೇಗೆ, ಎಲ್ಲಿ ಹೊಡೆದ್ವಿ ಅನ್ನೋದನ್ನ
ಮೊನ್ನೆ ಭಾರತೀಯ ವಾಯುಪಡೆಯ ಮುಖ್ಯಸ್ಥರು ಹೇಳಿದ್ದಾರೆ, ಅವರು ಭಾರತದ ಮೇಲೆ ದಾಳಿ ಮಾಡಬೇಕು ಅಂದ್ಕೊಳ್ಳೋ ಮೊದಲೇ ಅವರ ಏರ್ ಬೇಸ್ಗಳನ್ನು, ಮಿಸೈಲ್ ಲಾಂಚಿಂಗ್ ಸೆಂಟರ್ಗಳನ್ನು ನಾಶ ಮಾಡೋ ಭಾರತ ಅಕಸ್ಮಾತ್ ಪಾಕಿಸ್ತಾನ ಅಣ್ವಸ್ತ್ರಗಳನ್ನು ಬಳಸೋದಕ್ಕೆ ಹೋದರೆ ಸುಮ್ಮನೆ ಬಿಡುತ್ತಾ? ಪಾಕಿಸ್ತಾನ ಅನ್ನೋ ದೇಶನೇ ಈ ಭೂಪಟದಲ್ಲಿ ಇರದ ಹಾಗೆ ಮಾಡೋದಿಲ್ವೇ? ನಮ್ಮ ಸೆಕೆಂಡ್ ಸ್ಟ್ರೈಕ್ ಶಕ್ತಿ ತುಂಬಾನೇ ದೊಡ್ಡದಿದೆ. ಅಷ್ಟೇ ಅಲ್ಲ, ಭಾರತ ಅಣ್ವಸ್ತ್ರಗಳಲ್ಲಿ ಟ್ರಯಾಡ್ ಅಂದರೆ ನೆಲ, ಜಲ ಮತ್ತು ಆಕಾಶಗಳಿಂದ ಕೂಡ ದಾಳಿ ಮಾಡೋ ಶಕ್ತಿಯನ್ನು ಹೊಂದಿದೆ. ಅಂಥ ಭಾರತಕ್ಕೆ ಅಣ್ವಸ್ತ್ರ ಬೆದರಿಕೆಯನ್ನು ಪಾಕಿಸ್ತಾನ ಒಡ್ಡೋದು ಅಂದರೆ ಅದು ಸೂರ್ಯನಿಗೆ ಟಾರ್ಚ್ ಹಾಕಿದ ಹಾಗೆ. ಆದರೂ ಪಾಪ ಮೊನ್ನೆ ಬಿದ್ದು ವಧೆಗಳ ಗಾಯ ಯಾರಿಗೂ ಕಾಣಬಾರ್ದು, ಅಟ್ಲೀಸ್ಟ್ ಪಾಕಿಸ್ತಾನಿಗಳಿಗಾದರೂ ಕಾಣಬಾರ್ದು. ಹೀಗಾಗಿ ಮುನೀರ್ ನಾವು ಅಣ್ವಸ್ತ್ರವನ್ನು ಬಳಸ್ತೀವಿ ಅನ್ನೋ ಬೆದರಿಕೆಯನ್ನು ಒಡ್ಡಿದ್ದಾನೆ. ಇನ್ನು ಅಷ್ಟಕ್ಕೆ ಅವನು ಮಾತು ನಿಂತಿಲ್ಲ. ಅಂಬಾನಿಯನ್ನ ಟಾರ್ಗೆಟ್ ಮಾಡಿಕೊಂಡು ನಡೆದ ಒಂದು ಪಾಕಿಸ್ತಾನಿ ಪ್ರೊಪಗಂಡಾ ವಾರ್ ಬಗ್ಗೆ ಕೂಡ ಮುನೀರ್ ಒಂದಷ್ಟು ಮಾಹಿತಿಯನ್ನು ಹೊರಹಾಕಿದ್ದಾನೆ. ಗೆಳೆಯರೆ, ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಪಾಕಿಸ್ತಾನದಲ್ಲಿ ಒಂದು ಟ್ವೀಟ್ ಸಿಕ್ಕಾಪಟ್ಟೆ ವೈರಲ್ ಆಯ್ತಂತೆ. ಅದರಲ್ಲಿ ಕುರಾನಿನ ಸುರಾ ಅಲ್-ಫಿಲ್ನಲ್ಲಿ ಬರುವ ಕಥೆಯೊಂದನ್ನು ಉಲ್ಲೇಖಿಸಿ ಅಂಬಾನಿಯ ಫೋಟೋ ಹಾಕಿ ಟ್ವೀಟ್ ಮಾಡಲಾಗಿತ್ತಂತೆ. ಅದನ್ನು ಇದೇ ಮುನೀರ್ ಮಾಡಿಸಿದ್ನಂತೆ. ಅದನ್ನು ಆತ ಅಮೆರಿಕಾದಲ್ಲಿ ಬಾಯ್ಬಿಟ್ಟಿದ್ದಾನೆ. ಇಷ್ಟಕ್ಕೂ ಅದೇನು ಅಂದರೆ, ಕುರಾನ್ನ ಸುರಾ ಅಲ್-ಫಿಲ್ ಅನ್ನೋದು 105ನೇ ಅಧ್ಯಾಯ, ಚಿಕ್ಕ ಅಧ್ಯಾಯ ಕೂಡ ಅದು. ಅದರಲ್ಲಿ 5 ಶ್ಲೋಕಗಳಿವೆ. ಮೆಕ್ಕಾನ ನಾಶ ಮಾಡೋದಕ್ಕೆ ಯಮನ್ನ ಆಡಳಿತಗಾರ ಅಬ್ರಹಾಂ ಅನ್ನೋನು ಆನೆಗಳ ಸೇನೆಯೊಂದನ್ನು ಕಳುಹಿಸಿಕೊಟ್ನಂತೆ. ಆ ಸಂದರ್ಭದಲ್ಲಿ ಅಲ್ಲಾಹುವಿನ ಪ್ರೇರಣೆಯಿಂದಾಗಿ ಚಿಕ್ಕ ಚಿಕ್ಕ ಪಕ್ಷಿಗಳ ಹಿಂಡು ಆ ಆನೆಗಳ ಸೇನೆಯ ಮೇಲೆ ಸ್ಟೋನ್ ಪೆಲ್ಟಿಂಗ್ ಮಾಡಿ ಆ ಸೇನೆಯನ್ನು ಓಡಿಸಿ ಯಮನ್ ಆಡಳಿತಗಾರನ ಆಕ್ರಮಣದಿಂದ ಮೆಕ್ಕಾನ ಕಾಪಾಡಿದ್ವು ಅನ್ನೋದು ಆ ಅಧ್ಯಾಯದ ಸಾರಾಂಶ. ಈ ಸುರಾ ಅಲ್-ಫಿಲ್ನ ಉಲ್ಲೇಖವನ್ನು ಮಾಡಿ ಅದಕ್ಕೆ ಭಾರತದ ಉದ್ಯಮಿ ಅಂಬಾನಿಯ ಫೋಟೋ ಹಾಕಿಸಿ ನಾವು ಟ್ವೀಟ್ ಮಾಡಿಸೋ ಮೂಲಕ ನಮ್ಮ ಮುಂದಿನ ಗುರಿ ಏನು ಅನ್ನೋದನ್ನು ಭಾರತಕ್ಕೆ ತಿಳಿಸಿದ್ವಿ ಅಂತ ಮುನೀರ್ ಅಮೆರಿಕಾದಲ್ಲಿ ಹೇಳ್ಕೊಂಡಿದ್ದಾನೆ. ಗೆಳೆಯರೆ, ಇಲ್ಲಿ ಅಂಬಾನಿಯ ಮೇಲೆ ಪಾಪ ಪಾಕಿಸ್ತಾನವೂ ಸಿಟ್ಟು ಮಾಡ್ಕೊಂಡಿದೆ, ಅಮೆರಿಕಾದ ಡೀಪ್ ಸ್ಟೇಟ್ಗೂ ಸಿಟ್ಟಿದೆ. ನಮ್ಮಲ್ಲಿನ ಕೆಲ ರಾಜಕಾರಣಿಗಳು ಕೂಡ ಯಾವಾಗಲೂ ಅಂಬಾನಿ ಅದಾನಿಗಳ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಇಲ್ಲಿ ಮುನೀರ್ ಹೇಳೋದಕ್ಕೆ ಹೋಗ್ತಾ ಇರೋದೇನು ಅಂದರೆ, ಭಾರತದ ಆರ್ಥಿಕತೆ ಮೇಲೆ ನಾವು ದಾಳಿ ಮಾಡ್ತೀವಿ ಅಂತ. ಅಂಬಾನಿ ಅದಾನಿ ಅನ್ನೋದು ಇಲ್ಲಿ ಸಿಂಬಲ್ ಅಷ್ಟೇ. ಭಾರತದ ಬಿಲಿಯನೇರ್ಗಳನ್ನು ದೇಶ ಬಿಡಿಸಬೇಕು ಅಥವಾ ಅವರ ಮೇಲೆ, ಅವರ ವ್ಯಾಪಾರ ವಹಿವಾಟುಗಳ ಮೇಲೆ ಯಾವುದೇ ರೀತಿಯಲ್ಲಿ ದಾಳಿ ಮಾಡಬೇಕು. ಭಾರತದ ಶ್ರೀಮಂತ ಉದ್ಯಮಿಗಳನ್ನು ನಾಶ ಮಾಡಿದರೆ ಸಹಜವಾಗಿ ಭಾರತದ ಆರ್ಥಿಕತೆ ನಾಶ ಆಗತ್ತೆ. ಇಲ್ಲಿ ಪಾಕಿಸ್ತಾನ ಇದನ್ನು ಬಾಯ್ಬಿಟ್ಟು ಹೇಳ್ತಾ ಇದೆ, ಆದರೆ ಅಮೆರಿಕ ಮತ್ತು ಪಶ್ಚಿಮದ ಡೀಪ್ ಸ್ಟೇಟ್ ಬಹಿರಂಗವಾಗಿ ಹೇಳ್ತಾ ಇಲ್ಲ. ಆದರೂ ನಿರಂತರವಾಗಿ ಈ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕಳೆದ ಬಾರಿ ಅದಾನಿ ವಿರುದ್ಧ ಹಿಂಡೆನ್ಬರ್ಗ್ ಮಾಡಿದ ಆರೋಪಗಳು, ಅಮೆರಿಕಾದಲ್ಲಿ ದಾಖಲಾದ ದೂರುಗಳು ಇವೆಲ್ಲ ಕೂಡ ಭಾರತದ ಆರ್ಥಿಕತೆಯನ್ನು ನಾಶ ಮಾಡೋ ಪ್ರಯತ್ನದ ಭಾಗನೇ. ಅಷ್ಟೇ ಅಲ್ಲ, ಅಲ್ಲಿ ಬೋಧನೆಗಳನ್ನು ಕೇಳಿ ಬಂದವರು, ಅಲ್ಲಿಂದ ಟಾಸ್ಕ್ಗಳನ್ನು ತಗೊಂಡು ಬಂದ ರಾಜಕಾರಣಿಗಳು ಇಲ್ಲಿ ಅದನ್ನು ಎಕ್ಸಿಕ್ಯೂಟ್ ಮಾಡೋ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಅದರ ಭಾಗನೇ ಆಗಾಗ ನಾವು ಕೇಳೋ ಅದಾನಿ ಅಂಬಾನಿ ಬಗ್ಗೆ ವಿಷ ಕಾರುವ ಮಾತುಗಳು. ಗೆಳೆಯರೆ, ಒಂದು ದೇಶಕ್ಕೆ ದುಡಿಯುವ ವರ್ಗ ಅನ್ನೋದು ಎಷ್ಟು ಮುಖ್ಯನೋ, ಶ್ರೀಮಂತ ಅಥವಾ ಬಂಡವಾಳ ಹೂಡಿಕೆದಾರರ ವರ್ಗ ಕೂಡ ಅಷ್ಟೇ ಮುಖ್ಯ. ಅದನ್ನು ನಾಶ ಮಾಡಿದರೆ ದೇಶದ ಆರ್ಥಿಕತೆ ನಾಶ ಆಗುತ್ತೆ. ಉದ್ಯೋಗ ಸೃಷ್ಟಿ ಮಾಡೋರೇ ಇಲ್ಲ ಅಂದರೆ ದೇಶದ ಬೊಕ್ಕಸಕ್ಕೆ ಟ್ಯಾಕ್ಸ್ ಬರೋದಿಲ್ಲ. ಟ್ಯಾಕ್ಸ್ ಇಲ್ಲ ಅಂದರೆ ಯಾವ ರಾಜಕಾರಣಿಯೂ ನಮಗೇನನ್ನು ಉಚಿತವಾಗಿ ಹಂಚೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇನ್ನು ಮಜಾ ಅಂದರೆ, ನಮ್ಮ ಕೆಲ ರಾಜಕಾರಣಿಗಳು ಯಾರನ್ನ ಟಾರ್ಗೆಟ್ ಮಾಡ್ತಲೇ ಇದ್ದಾರೋ ಅವರನ್ನೇ ಭಾರತದ ವಿರೋಧಿಗಳು ಕೂಡ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂದಾಗ ಅಲ್ಲಿ ನಾವು ಏನನ್ನು ಅರ್ಥ ಮಾಡ್ಕೋಬೇಕು ಯೋಚಿಸಿ ನೋಡಿ. ಇನ್ನು ಇದೇ ಸಂದರ್ಭದಲ್ಲಿ ಭಾರತ ಸಿಂಧೂ ನದಿಯ ನೀರನ್ನು ನಿಲ್ಲಿಸಿ ಅಲ್ಲೊಂದು ಡ್ಯಾಮ್ ಕಟ್ಟಿದ್ರೆ ಅದರ ಮೇಲೆ ಮಿಸೈಲ್ ಹಾಕ್ತೀವಿ ಅಂತ ಮುನೀರ್ ಹೇಳಿದ್ದಾನೆ. ಹಾಗೇನಾದರೂ ಡ್ಯಾಮ್ ಮೇಲೆ ಮಿಸೈಲ್ ಬಿದ್ದರೆ ಕೊಚ್ಕೊಂಡು ಹೋಗೋದು ಪಾಕಿಸ್ತಾನನೇ ಅಲ್ವಾ? ಯಾಕೆಂದ್ರೆ ಆ ಡ್ಯಾಮ್ ಒಡೆದು ಕೂಡಲೇ ಆ ನೀರು ಪಾಕಿಸ್ತಾನಕ್ಕೆ ತಾನೇ ನುಗ್ಗಬೇಕು. ಅದಕ್ಕೆ ಇವನನ್ನು ಮದ್ರಸಾ ಛಾಪು ಅಂತ ಕರೆಯೋದು. ಇನ್ನು ಭಾರತ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದರೆ ಅದರಿಂದ ಭಾರತಕ್ಕೆ ನಷ್ಟ ಅನ್ನೋದನ್ನು ಹೇಳುವಾಗ ಮುನೀರ್ ತುಂಬ ಸತ್ಯವಾದ ಮಾತೊಂದನ್ನು ಹೇಳಿದ್ದಾನೆ. ಜೊತೆಗೆ ಪಾಕಿಸ್ತಾನ ಮತ್ತು ಅಲ್ಲಿನ ಪರಿಸ್ಥಿತಿ ಏನು ಅನ್ನೋದನ್ನು ಕೂಡ ಬಹಿರಂಗವಾಗಿ ಒಪ್ಪಿಕೊಂಡಿದ್ದಾನೆ. ಗೆಳೆಯರೆ, ಪಾಕಿಗಳನ್ನು ಭಿಕಾರಿಗಳು ಅಂತ ನಾವು ಕರೆದ್ರೆ ನಮ್ಮಲ್ಲೇ ಕೆಲವರಿಗೆ ಸಿಟ್ಟು ಬಂದುಬಿಡುತ್ತೆ. ಆದರೆ ಈಗ ಪಾಕಿಸ್ತಾನದ ಸೇನಾ ಮುಖ್ಯಸ್ಥಾನೇ ಅವರ ಯೋಗ್ಯತೆ ಏನು ಅನ್ನೋದನ್ನ ಬಹಿರಂಗಪಡಿಸಿದ್ದಾನೆ. ಆತನ ಪ್ರಕಾರ ಭಾರತ ಅನ್ನೋದೊಂದು ಮೆರ್ಸಿಡಿಸ್ ಬೆಂಜ್ ಕಾರು, ಪಾಕಿಸ್ತಾನ ಅನ್ನೋದು ಜಲ್ಲಿ ಮರಳು ತುಂಬಿರೋ ಹಳೆ ಲಾರಿ. ಇಲ್ಲಿ ಹಳೆ ಲಾರಿಗೆ ಬೆಂಜ್ ಗೊದ್ದಿದ್ರೆ ಲಾರಿ ಏನು ಕಳ್ಕೊಳ್ಳುತ್ತೆ ಅನ್ನೋದು ಮುನೀರನ ಪ್ರಶ್ನೆ. ಸೇನಾ ಮುಖ್ಯಸ್ಥ ಆದರೂ, ಫೀಲ್ಡ್ ಮಾರ್ಷಲ್ ಆದರೂ ಪಂಕ್ಚರ್ ಲೆವೆಲ್ನಿಂದ ಒಂದೇ ಒಂದು ಹೆಜ್ಜೆ ಮೇಲಕ್ಕೆ ಏರ್ಲಿಲ್ಲ ಇವನು. ಇಲ್ಲಿ ಪಾಕಿಸ್ತಾನವನ್ನ ಹಳೆ ಲಾರಿ ಅಂತ ಒಪ್ಕೊಳ್ಳೋ ಮೂಲಕ ನಮಗೆ ಕಳ್ಕೊಳ್ಳೋದೇನೂ ಇಲ್ಲ, ನಾವು ಭಿಕಾರಿಗಳು ಅಂತ ಮುನೀರ್ ಹೇಳ್ಕೊಳ್ತಾ ಇದ್ದಾನೆ. ಹಿಂಗಾದ್ರೂ ನಿಜ ಹೇಳದಲ್ಲ ಬಿಡು ಮಾರಾಯ ಅಂತ ಪಾಕಿಸ್ತಾನದಲ್ಲಿನ ಇಮ್ರಾನ್ ಅಭಿಮಾನಿಗಳು ಟ್ವೀಟ್ ಮಾಡ್ತಾ ಇದ್ದಾರೆ. ಇದು ಸದ್ಯಕ್ಕೆ ಪಾಕಿಸ್ತಾನದ ಬಗ್ಗೆ ಜಾಗತಿಕವಾಗಿ ಆಗ್ತಾ ಇರೋ ಅವಮಾನ ಮತ್ತು ಜೋಕು.
ಇನ್ನು ಅಮೆರಿಕ ಪಾಕಿಸ್ತಾನದ ಈ ಯೂನಿಫಾರ್ಮ್ಡ್ ಭಯೋತ್ಪಾದಕನಿಗೆ ಭಾರತದ ವಿರುದ್ಧ ತನ್ನ ನೆಲದಲ್ಲಿ ನಿಂತು ಇಷ್ಟೆಲ್ಲ ಮಾತಾಡೋದಕ್ಕೆ ಹೇಗೆ ಅವಕಾಶವನ್ನು ಕೊಡ್ತಾ ಇದೆ? ಗೆಳೆಯರೆ, ಈ ಹಿಂದೆ ಇದೇ ಥರ ಅನಿವಾಸಿ ಪಾಕಿಸ್ತಾನಿಗಳನ್ನು ಉದ್ದೇಶಿಸಿ ಮುನೀರ್ ಪಾಕಿಸ್ತಾನದಲ್ಲಿ ಮಾಡಿದ್ದ ಭಾಷಣದ ಪರಿಣಾಮ ಪಹಲ್ಗಾಮ್ ದಾಳಿ ನಡೀತು. ಅವತ್ತು ಕಾಶ್ಮೀರ ಅನ್ನೋದು ನಮ್ಮ ಕಂಠನಾಳ, ಹಿಂದೂಗಳು ಮತ್ತು ಮುಸ್ಲಿಮರು ಒಂದಾಗೋದಕ್ಕೆ ಸಾಧ್ಯನೇ ಇಲ್ಲ ಅಂತೆಲ್ಲ ಇವನು ಮಾತಾಡಿದ್ದ. ಅದಾದ ಕೆಲವೇ ದಿನಗಳಲ್ಲಿ ಪಹಲ್ಗಾಮಲ್ಲಿ ಪ್ರವಾಸಿಗಳ ಧರ್ಮ ಕೇಳಿ ಕೊಲೆ ಮಾಡಲಾಯಿತು, ಕಲ್ಮಾ ಓದೋದಕ್ಕೆ ಬಾರದವರನ್ನ ಕೊಲ್ಲಲಾಯಿತು. ಈಗ ಅದೇ ಮುನೀರ್ ಭಾರತದ ವಿರುದ್ಧ ಅಣುಬಾಂಬು ಹಾಕೋ ಮಾತಾಡ್ತಾ ಇದ್ದಾನೆ, ಸಿಂಧೂ ನದಿ ಮೇಲಿನ ಡ್ಯಾಮ್ಗಳ ಮೇಲೆ ದಾಳಿ ಮಾಡೋ ಮಾತಾಡ್ತಾ ಇದ್ದಾನೆ. ಅದಕ್ಕೆ ಅಮೆರಿಕ ತನ್ನ ನೆಲದಲ್ಲಿ ಅವಕಾಶವನ್ನು ಕೊಡ್ತಾ ಇದೆ. ಇಲ್ಲಿ ಅಮೆರಿಕಾಗೆ ಸದ್ಯಕ್ಕೆ ಪಾಕಿಸ್ತಾನ ಬೇಕು. ಪಾಕಿಸ್ತಾನವನ್ನು ಪ್ಯಾಂಪರ್ ಮಾಡೋ ಮೂಲಕ ಭಾರತದ ಮೇಲೆ ಒತ್ತಡ ಹೇರಬಹುದು ಅಂತ ಪಾಪ ಅಮೆರಿಕಾದ ಟ್ರಂಪ್ ತಿಳ್ಕೊಂಡು ಆಗಿದೆ. ಆದರೆ ಅದು ವರ್ಕೌಟ್ ಆಗ್ತಾ ಇಲ್ಲ. ಅಮೆರಿಕಾದ ಒತ್ತಡ ಜಾಗತಿಕ ಮೈತ್ರಿ ಮತ್ತು ಧ್ರುವೀಕರಣವನ್ನು ಬದಲಿಸ್ತಾ ಇದೆ. ರಷ್ಯಾ ಹಾಗೂ ಭಾರತದ ಸಂಬಂಧಗಳನ್ನು ಇದು ಗಟ್ಟಿ ಮಾಡ್ತಾ ಇದೆ. ಇನ್ನು ಅಮೆರಿಕ ಕೂಡ ಹೆಚ್ಚು ದಿನ ಹೀಗೆ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ. ಭಾರತವನ್ನು ಬಿಟ್ಟರೆ ಅವರಿಗೂ ನಷ್ಟ ಆಗುತ್ತೆ. ಅದು ಈಗಾಗಲೇ ಅಮೆರಿಕಾಗೆ ಅರ್ಥನೂ ಆಗ್ತಾ ಇದೆ. ಭಾರತವನ್ನು ದೂರ ಮಾಡ್ಕೊಂಡ್ರೆ ಅಮೆರಿಕ ಇಂಡೋ ಪೆಸಿಫಿಕ್ ಭಾಗದಲ್ಲಿ ಹಿಡಿತವನ್ನು ಕಳ್ಕೊಳ್ಳುತ್ತೆ. ಬ್ರಿಕ್ಸ್ ಕರೆನ್ಸಿ ಅನ್ನೋದು ಶುರುವಾದರೆ ಡಾಲರ್ಗೆ ತೊಂದರೆ ಆಗುತ್ತೆ. ಭಾರತ ಮತ್ತು ಅಮೆರಿಕಾದ ಸಂಬಂಧಗಳು ಹಳಸ್ತಾ ಇರೋ ಹೊತ್ತಲ್ಲೇ ಅಮೆರಿಕಾದ ಇನ್ನೂ ಒಬ್ಬ ಪಾಲುದಾರ ಹಾಗೂ ಮಿತ್ರ ದೇಶ UAE ಕೂಡ ರಷ್ಯಾ ಜೊತೆಗಿನ ಸ್ನೇಹವನ್ನು ಗಟ್ಟಿ ಮಾಡ್ಕೊಳ್ತಾ ಇದೆ. ರಷ್ಯಾದ ಜೊತೆಗಿನ ವ್ಯಾಪಾರಗಳನ್ನು ಹೆಚ್ಚು ಮಾಡ್ಕೊಳ್ತಾ ಇದೆ. ಇದು ಹೀಗೆ ಮುಂದುವರೆದ್ರೆ ಮ್ಯಾನ್ಮಾರಲ್ಲಿ ಅಮೆರಿಕಾದ ಕನಸುಗಳು ಭಗ್ನ ಆಗುತ್ತವೆ. ಅಮೆರಿಕಾಗೆ ರೇರ್ ಅರ್ತ್ ಮಿನರಲ್ಸ್ ಸಿಗೋದು ಕಷ್ಟ ಆಗುತ್ತೆ. ಅದರ ಪರಿಣಾಮಗಳು ಅಮೆರಿಕಾದ ಕೈಗಾರಿಕೆಗಳ ಮೇಲೆ ಉಂಟಾಗುತ್ತವೆ. ಅಮೆರಿಕಾದ ಹೂಡಿಕೆದಾರರು ಇದರಿಂದ ನಷ್ಟ ಆಗ್ತಾರೆ. ಹೀಗಾಗಿ ಈಗಾಗಲೇ ಅಲ್ಲಿನ ಡೀಪ್ ಸ್ಟೇಟ್ ಕೂಡ ಭಾರತದ ಜೊತೆಗಿನ ಸಂಬಂಧಗಳನ್ನು ಮತ್ತೆ ಸುಧಾರಣೆ ಮಾಡಿಕೊಳ್ಳೋದಕ್ಕೆ ಅಮೆರಿಕ ಅಧ್ಯಕ್ಷರ ಮೇಲೆ ಒತ್ತಡ ಹೇರೋದಕ್ಕೆ ಶುರು ಮಾಡ್ತಾ ಇದೆ. ನಾಳೆ ಆ ಸಂಬಂಧಗಳು ಸುಧಾರಣೆ ಆಗಿ ಭಾರತ ಮತ್ತು ಅಮೆರಿಕ ನಡುವೆ ಒಂದು ವ್ಯಾಪಾರ ಒಪ್ಪಂದಕ್ಕೆ ಸಹಿನೂ ಬಿತ್ತು ಅಂತ ಇಟ್ಕೊಳ್ಳಿ. ಆಗ ಅಮೆರಿಕ ಪಾಕಿಸ್ತಾನವನ್ನು ಮತ್ತೆ ದೂರ ಎಸೆಯುತ್ತೆ. ಹಾಗೆ ದೂರ ಎಸೆದ ನಂತರ ಇದು ಚೈನಾದ ಹತ್ತಿರಕ್ಕೇ ಹೋಗಬೇಕು. ಇವರಿಗೆ ನಿಖಾ ಮಾಡ್ಕೊಳ್ಳೋದು, ತಲಾಖ್ ಕೊಡೋದು, ಹಲಾಲ್ ಮಾಡ್ಕೊಳ್ಳೋದು, ಮತ್ತೆ ನಿಖಾ ಮಾಡ್ಕೊಳ್ಳೋದು ಇದು ಯಾವುದು ಹೊಸ್ತಲ್ಲ. ಆದರೆ ಇದೆಲ್ಲ ಆದ ನಂತರ ಚೈನಾ ಪಾಕಿಗಳನ್ನು ಮತ್ತೆ ನಂಬುತ್ತಾ? ಅವರು ಅಕಸ್ಮಾತ್ ದೂರ ತಳ್ಳಿದರೆ ಈ ಭಿಕಾರಿಗಳ ಗತಿ ಏನು? ಇದು ಗೆಳೆಯರೆ, ಮುನೀರು ಅಮೆರಿಕಾದಲ್ಲಿ ನಿಂತು ಪಾಕಿಸ್ತಾನ ಅನ್ನೋದು ಹಳೆಯ ಲಾರಿ ಅನ್ನೋ ಸತ್ಯವನ್ನು ಹೇಳಿರೋದ್ರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.